ಎಲ್ಲಿಯವರೆಗೆ ಹೋರಾಟ? ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸುವವರೆಗೂ ಹೋರಾಟ ಬೇಕೇ ಬೇಕು, ನ್ಯಾಯ ಬೇಕು. ಸದಲ್ಗಾ ಪುರಸಭೆ ಎದುರು ಧರಣಿ. ಹೌದು, ಸದಲ್ಗಾ ಪುರಸಭೆಯ ಎಲ್ಲ ನೌಕರರ ಸಂಘದ ಸದಸ್ಯರೆಲ್ಲರೂ ಪೌರ ನೌಕರರಿಗೆ ನಾವು ಬೆಂಬಲ ನೀಡುತ್ತೇವೆ. ದಿನಾಂಕ 12/4/2025 ರಾಯಭಾಗ ಪಟ್ಟಣದಲ್ಲಿ ನಡೆದ ಸಂಘದ ರಾಜ್ಯ ಪರಿಷತ್ ಸಭೆಯಲ್ಲಿ ಪೌರ ಸೇವಾ ನೌಕರರ ಬೇಡಿಕೆಗೆ ಬಗ್ಗೆ 1 ತಿಂಗಳ ಮುಷ್ಕರ ನೋಟಿಸ್ ಸರ್ಕಾರಕ್ಕೆ ಸಲ್ಲಿಸಲು ಸದರಿ ಅವಧಿ ಒಳಗೆ ಬೇಡಿಕೆಯನ್ನ ಈಡೇರಿಸದೇ ಇದ್ದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಳ್ಳಲು ನಿರ್ಣಯಿಸಲಾಗಿರುತ್ತದೆ. ಅದರಂತೆ ಈ ಮುಷ್ಕರ ಪ್ರಾರಂಭಿಸಿದ್ದು ದಿನಾಂಕ 2/6/2025 ನೀರು ಸರಬರಾಜು ಸಹ ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಳ್ಳಲು ತೀರ್ಮಾನಿಸಿದ್ದು, ಮುಂದಿನ ರಾಜ್ಯ ಸಂಘದಿಂದ ಸಂದೇಶ ಬರುವವರೆಗೂ ಮುಷ್ಕರವನ್ನ ಮುಂದುವರಿಸಲಾಗುವುದು ಎಂದು ರಾಜ್ಯ ಪ್ರೌಢ ಸೇವಾ ನೌಕರರ ಸಂಘದ ಸದಲ್ಗಾ ಘಟಕದ ಅಧ್ಯಕ್ಷ ಸಂಜೀವ್ ಗೋಡೆ ತಿಳಿಸಿದರು. ಸರ್ಕಾರ ನಮ್ಮ ಪ್ರಮುಖ 7 ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಧರಣಿ ನಡೆಸುತ್ತಿದ್ದು, ನಮ್ಮ ಬೇಡಿಕೆಗಳು ನ್ಯಾಯಸಮ್ಮತವಾಗಿವೆ ಎಂದು ತಿಳಿಸಿ ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿಯವರೆಗೆ ಹೋರಾಟ, ಬೇಡಿಕೆ ಈಡೇರಿಸುವವರೆಗೂ ಹೋರಾಟ ಎಂದು ಘೋಷಣೆ ಕೂಗಿದರು. ಇದೇ ವೇಳೆ ಮುಖ್ಯಾಧಿಕಾರಿ ಶಿವಾನಂದ ಭೋಸ್ಲೆ ಹಾಗೂ ನಾಡ ಕಚೇರಿಗೆ ತೆರಳಿ ಉಪ ತಹಸೀಲ್ದಾರ್ ಶೀಲವಂತ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಇನ್ನು ಮುಷ್ಕರದಲ್ಲಿ ಪೌರ ನೌಕರರು ಹಲ್ಗಿ ಬಾರಿಸುತ್ತಾ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಬೇಕು, ಅಲ್ಲಿಯವರೆಗೂ ನಮ್ಮ ಮುಷ್ಕರ ಮುಂದುವರಿಸುತ್ತೇವೆ ಎಂದರು. ಮುಷ್ಕರದಲ್ಲಿ ಕಾರ್ಯದರ್ಶಿ ಎಂಬಿ ಗೌಂಡಿ, ಸಂಘಟನಾ ಕಾರ್ಯದರ್ಶಿ ವಿಜಯ ಕೋಕನೆ, ಎಲ್ಬಿ ಮುದಾಳೆ, ಐಬಿ ಶೇಷನ್, ಪ್ರಕಾಶ್ ಮುಗುಳಿ, ಡಿಎಸ್ ಹಿರೇಮಠ, ವಿಜಯ್ ಪಾಟೀಲ್, ರೂಪೇಶ್ ಕರಂಗಳೆ ಸೇರಿ 20ಕ್ಕೂ ಅಧಿಕ ವಿದ್ಯುತ್ ನೀರು ಸರಬರಾಜು ಸ್ಥಗಿತ ಕಾರ್ಮಿಕರು ಪಾಲ್ಗೊಂಡಿದ್ದರು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ನೌಕರಂತ ಪರಿಗಣನೆ ಮಾಡ್ಬೇಕಂತೇಳಿ ನಮ್ಮ ಒಂದು ಬೇಡಿಕೆ ಐತಿ. ಎರಡನೇದಾಗಿ ನಮ್ಮ ರಾಜ್ಯದ ಅನೇಕ ಸ್ಥಳೀಯ ಸಂಸ್ಥೆಗಳಲ್ಲಿ ದಿನಗೂಲಿ ಮತ್ತು ಕ್ಷೇಮಾಭಿವೃದ್ಧಿ ನಿಯಮದಡಿ ಅನೇಕ ನೌಕರರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಸಹಿತ ಸಕ್ರಮವಾಗಿ ಅವರು ಸಹಿತ ಒಂದು ಒಳ್ಳೆಯ ಜೀವನ ನಡೆಸಬೇಕು ಅಂತೇಳಿ ನಮ್ಮದು ಒಂದು ಬೇಡಿಕೆ ಐತಿ. ಅದೇ ರೀತಿ ಅನೇಕ ಕಡೆ ಇನ್ನೂವರೆಗೆ ಪೌರ ಕಾರ್ಮಿಕ ಹುದ್ದೆಗಳು ಖಾಲಿ ಇದಾವೆ. ಇದರಿಂದಾಗಿ ಸ್ವಚ್ಛತಾ ಕೆಲಸದ ಸಲುವಾಗಿ ನಮ್ಗೆ ಇರ್ತಕ್ಕಂಥ ಪೌರ ಕಾರ್ಮಿಕರ ಮೇಲೆ ಭಾಳ ಹೊರೆ ಆಗ್ತೈತಿ. ಆದ್ದರಿಂದ ಪ್ರತಿಶತ 100% ಎಲ್ಲರನ್ನೂ ಪೌರ ಕಾರ್ಮಿಕರನ್ನು ವಿಶೇಷ ನೇಮಕಾತಿ ಅಡಿ ನೇಮಕಾತಿ ಮಾಡಿಕೊಳ್ಬೇಕು. ಅದೇ ರೀತಿ ಈಗಾಗಲೇ ಒಂದು ಹೊಸವಾಗಿ ಪೌರ ಕಾರ್ಮಿಕರನ್ನು ನೇಮಕ ಮಾಡಿದರು. ಈ ಪೌರ ಕಾರ್ಮಿಕರಿಗೆ ವೇತನವನ್ನು SFC ವೇತನ ನಿಧಿಯಿಂದ ನೀಡಿದ ಅವರನ್ನು ಒಂದು ಮುನ್ಸಿಪಾಲ್ಟಿ ಫಂಡ್ದಿಂದ ನೀವು ತೊಗೋಬೇಕಂತೇಳಿ ಒಂದು ಆದೇಶ ಮಾಡಿದರು. ಈ ಪೌರ ಕಾರ್ಮಿಕರಿಗೆ ಒಂದು ಆದೇಶ ಕೊಟ್ಟ, ನೇಮಕಾತಿ ಆದೇಶ ಕೊಟ್ಟ, ಮೂಗಿಗೆ ತುಪ್ಪ ಸುರುವಂಥ ಕೆಲಸ ಮಾಡಿದಂಥ ಈ ನಮ್ಮ ಸರ್ಕಾರ ಅವರಿಗೂ ಸಹಿತ ನಮಗೆಲ್ಲರಿಗೂ ಈ ಹೊಸದಾಗಿ ನೇಮಕದಂಥ ಪೌರ ಕಾರ್ಮಿಕರು ಹಾಗೂ ಲೋಡರ್ಸ್ಗಳಿಗೆ SFC ವೇತನ ನಿಧಿಯಿಂದ ವೇತನ ಪಾವತಿ ಮಾಡಬೇಕು. ಅದೇ ರೀತಿಯಾಗಿ ಅನೇಕ ವರ್ಷಗಳಿಂದ ರಾಜ್ಯದ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ನೀರು ಸರಬರಾಜು ಸಿಬ್ಬಂದಿಯವರು ಒಂದು ಜೀತದ ಥರ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ಯಾವುದೇ ರೀತಿಯ ವೇತನ ಸಹಿತ ಸರಿಯಾಗಿ ಆಗ್ತಾ ಇಲ್ಲ. ಅವರಿಗೆ ಯಾವುದೇ ರೀತಿ ಸೇವಾ ಭದ್ರತೆ ಇಲ್ಲ. ಅವ್ರನ್ನೂ ಸಹಿತ ವಿಶೇಷ ನೇಮಕಾತಿ ಅಡಿ ಒಂದು ಪರಿಗಣಿಸಿ ಅವರಿಗೂ ಸಹಿತ ಸರ್ಕಾರಿ ನೌಕರಂತೆ ನೇಮಕ ಮಾಡಬೇಕಂತೇಳಿ ನಮ್ಮ ಬೇಡಿಕೆ ಐತಿ. ಈಗ ನಮ್ಮ ಎಲ್ಲ ಪೌರ ಕಾರ್ಮಿಕರು ತಮ್ಮ ಆರೋಗ್ಯವನ್ನು ಪಣಕ್ಕಿಟ್ಟು ಇಡೀ ನಗರವನ್ನು ಸ್ವಚ್ಛ ಮಾಡಿ ತಮ್ಮ ಆರೋಗ್ಯ ಕಡೆ ಲಕ್ಷ್ಯ ಕೊಡೋಂಗಿಲ್ಲ. ಆದರೆ ಇಡೀ ಪಟ್ಟಣವನ್ನು ಸ್ವಚ್ಛವಾಗಿಟ್ಟು ಪಟ್ಟಣದ ಜನತೆಯ ಆರೋಗ್ಯದ ಹಿತದೃಷ್ಟಿಯಿಂದ ಕೆಲಸ ಮಾಡ್ತಿರ್ತಾರೆ. ಆದರೆ ಸರ್ಕಾರ ಇವತ್ತು ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಅಂತಿರ್ತಕ್ಕಂಥ ನಗದುರಹಿತ ಚಿಕಿತ್ಸಾ ಸೌಲಭ್ಯಗಳನ್ನು ಜಾರಿ ಮಾಡೈತಿ. ಆದರೆ ಈ ಜ್ಯೋತಿ ಸಂಜೀವಿನಿ ಯೋಜನೆಯಿಂದ ನಮ್ಮ ಪೌರ ಸೇವಾ ನೌಕರರಿಗೆ ಕೈ ಬಿಟ್ಟಿದೆ. ಇದರ ಅರ್ಥ ಏನಪ್ಪ ಅಂದ್ರೆ, ಯಾರು ಒಂದು ಆರೋಗ್ಯದ ದೃಷ್ಟಿಯಿಂದ ತಮ್ಮ ಆರೋಗ್ಯವನ್ನು ಪಣಕ್ಕಿಟ್ಟು ಇಡೀ ಜನರ ಆರೋಗ್ಯ ಸಲುವಾಗಿ ದುಡಿತಾರೋ ಅವರಿಗೆ ಸಹಿತ ಆರೋಗ್ಯದ ಭದ್ರತೆ ಇಲ್ಲ. ಇಂಥ ಕಾರ್ಯಗಳ ಆಗದವು. ಆದ್ದರಿಂದ ಜ್ಯೋತಿ ಸಂಜೀವಿನಿ ಯೋಜನೆ ಏನೈತಿ ಇದು ಸಹಿತ ನಮ್ಮ ಎಲ್ಲ ಪೌರ ಸೇವಾ ನೌಕರರಿಗೆ ಜಾರಿಯಾಗಬೇಕು. ಅದೇ ರೀತಿಯಾಗಿ ಇವತ್ತಿನ ದಿವಸ ಈಗ ನಮ್ಮ IT ಸಿಬ್ಬಂದಿಯವರು ಹಾಗೂ ಅಕೌಂಟೆಂಟ್
ಸರ್ಕಾರದ ಯಾವುದೇ ರೀತಿ ಒಂದು ಮಾಹಿತಿಗಳಿದ್ರೆ ಒಂದು 5 ನಿಮಿಷ ಆಗಲಿ 10 ನಿಮಿಷ ಆಗಲಿ ಕೊಡ್ತಿರ್ತಕ್ಕಂಥ ನಮ್ಮ IT ಸಿಬ್ಬಂದಿಯವರು ಆಗ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ. ಬ್ಯೂರೋ ರಿಪೋರ್ಟ್ ಮಹಾವೀರ್ ಸಿಂಚನೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.